ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಮಮ್ಮಿ ಇಬ್ಬರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೀಪಾರ್ಚನೆ. ಮಮ್ಮಿ ಆಂಟಿ ಟೈಮ್ ಈಗ 12 ಗಂಟೆ. ನಾವು ಇವಾಗ ನಾಷ್ಟ ಮಾಡ್ತಾಯಿದ್ದೀವಿ. ಇವಾಗ ಬಂದ್ವಿ ದೇವಸ್ಥಾನದಿಂದ. ಈ ನಮ್ಮ ಸುಂದ್ರಿ ಇವಾಗ ತಿಂತಾ ಇದ್ದಾಳೆ ಸುಸ್ತು ಪಟ್ಕೊಂಡು. ಸುಂದ್ರಿ ಇವಳು ಆ್ಯಕ್ಟಿಂಗ್ ಆಗ್ಬಿಡ್ತಾಳೆ. ಓಕೆ ಬಾಯ್. ಸೋಡಾ ಬುಡ್ಡಿ. ಯಾರೋ ಒಬ್ಬರು ಸಿಕ್ಕಿದ್ರು, ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ, ಅಲ್ಲಿ ಬರ್ತಾ ಅವರು ಮಹಾಲಕ್ಷ್ಮಿ ಥರ ಇದೆಯಮ್ಮ ಅಂತ ಅಂದ್ಬಿಟ್ರು ನನಗಾರ, ನಮ್ಮ ಮಮ್ಮಿನ ಗೈಸ್ ಹಿಡಿಯೋಕ್ಕಾಗ್ತಾಯಿಲ್ಲ. ಫುಲ್ಲು ಖುಷಿನಲ್ಲಿ ತೇಲ್ತವ್ರೆ. ಗಾಡಿನಲ್ಲಿ ಬರ್ಬೇಕಾದ್ರೆ 100 ಸಲ ಕೇಳೋರೆ, ಚಿನ್ನ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ. ಬನ್ನಿ ಯಾವ ರೇಂಜಿಗೆ ತೇಲ್ತವ್ರೆ ಅಂತ ತೋರಿಸ್ತೀನಿ. ಆಫ್ ಮಾಡಲ್ಲ ನಾನು. ಯಾಕೆ? ಮಹಾಲಕ್ಷ್ಮಿ ಖುಷಿ. ಅದು ನಿಜನೇ ತಾನೇ, ಇರೋದನ್ನೇ ಹೇಳೋರು ಅವರಪ್ಪ. ನನಗೆ ನಾನು ಚೆನ್ನಾಗಿದ್ದರೆ ಸಾಕು. ನನ್ನ ವೀಡಿಯೋಸ್ಗಳು ನೋಡೇ ತಾನೇ ಇವರೇ ಗೈಸ್ ರಿಯಲ್ ರಶ್ಮಿ. ಇಲ್ಲಿ ನೋಡಿ, ಇದ್ರಲ್ಲೇನೆ ಇವರು ರೀಲ್ಸ್ ಎಲ್ಲ ಮಾಡೋದು. ಮಾಡೋಕ್ಕೆ ಅಂತ ನಾನು ಇಟ್ಟಿದ್ದೀನಿ. ನೀನು ಫೋನೇ ಕೊಡ್ತಾ ಇಲ್ವಲ್ಲ ನನಗೆ. ಇದನ್ನ ಹೇಳಕ್ಕೆ ಅಂತ ಮಾಡ್ತಾ ಇದ್ದೀನಿ. ನೋಡಿ ಅಡ್ರೆಸ್ ಎಂಥದ್ದು ಇದೆ ಗೈಸ್, ನಮ್ಮ ಮಮ್ಮಿ ಪರ್ಸ್. ದುಡ್ಡು ಗಿಡ್ಡೆಲ್ಲ ಜೋರಾಗಿಟ್ಟವ್ರೆ. ಇದು ಯಾರೋ ಒಬ್ಬರು ಗಿಫ್ಟ್ ಕೊಟ್ಟಿರೋದು ನನಗೆ. ಅದರಲ್ಲೂ ದುಡ್ಡು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಸೇಫಾಗಿ ಇಟ್ಟಿದ್ದೀನಿ. ಆ ದುಡ್ಡನ್ನ ಯಾರು ಕೊಟ್ಟಿದ್ದು? ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸೇಫಾಗಿ ತಿಕ್ಕಿದ್ದೀನಿ, ಖರ್ಚಾಗ್ಬಾರ್ದು. ಓಕೆ ಬಿಡಿ, ಪರ್ಸ್ ಟೂರ್ ಮಾಡಬೇಡಿ. ಅಯ್ಯೋ, ಪರ್ಸೇನು ನಮ್ದೇನಿದಲ್ಲಪ್ಪ, ಯಾರೋ ಗಿಫ್ಟ್ ಕೊಟ್ಟಿರೋದನ್ನ. ಅದಕ್ಕೆ ಶುಕ್ರವಾರ ಅಲ್ವಾ, ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ. ಗೈಸ್, ನಮ್ಮಮ್ಮ ಎಂಟ್ರಿ ಕೊಡ್ತಾರೆ, ನೋಡ್ಕೊಳ್ಳಿ. ಈಗ ಹೇಳ್ತಿಲ್ವಾ ನಾನು ಮಾಡ್ತಾ ಇದೆಯಾ ವಿಡಿಯೋನ? ಎಸ್, ತಗೋ ಅನ್ಸ್ಕೊಂತೀನಿ. ತಿನ್ಸ್ಬಿಡಮ್ಮ ತಿನ್ನು ಪ್ಲೀಸ್. ನಮ್ಮನೆ ಅಲ್ಸಂಡ್ ಸೀಸನ್ ಮುಗಿದ್ರು ನಮ್ಮ ಮನೇಲಿ ಇನ್ನೂ ಅಲ್ಸಂಡ್ ತಿಂತಾರೆ ಗೈಸ್. ಎಲ್ಲರೂ ನೀವು ಉಳಿಕೊಬರ್ತೀನಿ.
ನನಗೂ ಇಷ್ಟ ಅಳಿಸ್ಲೆ. ಯಾಕಂದರೆ ನಂಗೆ ಸಖತ್ ಇಷ್ಟ ಅಳಿಸ್ಲೆ ಅಂದ್ಕೊಂಡ್ರೆ. ಅದು ಸ್ವೀಟಾಗಿದೆ ಇದು ಚಿನ್ನು. ಹೌದಾ? ಬಾಯಿಗೆ ಹಾಕಿ ಹಂಗೆ. ಇದೇ ಆಯಿತು ನಿಂದು. ಒಂದು ಅಳಸ್ಲನ್ನು ಕುಯ್ಯೋಕ್ಕೂ ಬರಲಿಲ್ಲ, ಡ್ಯಾನ್ಸ್ ಆಡ್ತಾವಳು ಇಟ್ಕೊಂಡಿದ್ಲಿ ಫೋನ್ನ. ಮೂರೊತ್ತು ಫೋನು ಈ ರೂಮು. ಯಾಕಾರ ಎಷ್ಟೊತ್ತಿಗೆ ಕಾಲೇಜ್ ಶುರು ಆಗುತ್ತೋ. ಗೈಸ್, ನಾನು ಅವ್ರಿಗೆ ಏನಾದರೂ ತೊಂದರೆ ಕೊಡ್ತಾಯಿದ್ದೀನ? ನನ್ನ ಪಾಡಿಗೆ ನಾನು ನನ್ನ ರೂಮಲ್ಲಿ ಫೋನ್ ಇಟ್ಕೊಂಡು ಕೂತಿರ್ತೀನಿ. ಅದು ಏನು ಅವ್ರಿಗೆ ಪ್ರಾಬ್ಲಮ್ ಅಂತಲೇ ನನಗೆ ಗೊತ್ತಾಗಲ್ಲ. ಓಕೆ ಗೈಸ್, ನಮ್ಮ ಮಮ್ಮಿ ಎಲ್ಲ ತಿನ್ಕೊಬಿಡ್ತಾರೆ. ಬಾಯ್ ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಇಷ್ಟು ಕಡಲೆಕಾಯಿನೂ ಇವರೇ ತಿಂತಾ ಇರೋದು. ಅಳ್ಸ್ಲನ್ ಮುಗೀತು. ಇವಾಗ 1 kg ಕಡಲೆಕಾಯಿ ತಿಂತವ್ರೆ. ಹಾಯ್ ಮಾಡೋದಿಗೋ ಅಲ್ಲೇ. ಹೊಟ್ಟೆ ಇರೋದೇ ತಿನ್ನೋಕ್ಕೆ ಚಿನ್ನು. ಅವನು ಗೈಸ್ 1 hour ಆಯಿತು ಸ್ಕೂಲಿಂದ ಬಂದು, ಇನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ ಅವನು. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ರಶ್ಮಿ ಸಂಜು ಯೂಟ್ಯೂಬ್ ಚಾನಲ್. ಬಾಯ್.